ದಿಲೀಪ್ ರಾಜ್ ಇವರು ಕನ್ನಡ ಸಿನಿಮಾ ಹಾಗೂ ಕಿರುತೆರೆಯ ತುಂಬ ಪ್ರಸಿದ್ಧಿ ನಟರಲ್ಲಿ ಇವರು ಕೂಡ ಒಬ್ಬರಾಗಿದ್ದರು. ಇವತ್ತು ಅಂದರೆ 13 ಮೇ 2026ರಲ್ಲಿ ಇವರು ಹೃದಯಘಾತದಿಂದ ನಮ್ಮನ್ನೆಲ್ಲ ಅಗಲಿದ್ದಾರೆ. ಇವರು ಹುಟ್ಟಿದ್ದು 2 ಸೆಪ್ಟೆಂಬರ್ 1978. ಇವರು ಹುಟ್ಟಿದ್ದು ಬೆಂಗಳೂರಲ್ಲೇ. ಇವರಿಗೆ ಇವಾಗ 47 ವರ್ಷ. ಅತಿ ಕಡಿಮೆ ವಯಸ್ಸಿನಲ್ಲಿ ಇವರು ವಿಧಿವಶರಾದರು. ಇವರು ಅಭಿನಯಿಸಿದಂತಹ ಮೊದಲ ಸಿನಿಮಾ ಯಾವುದು ಗೊತ್ತಾ? ಬಾಯ್ ಫ್ರೆಂಡ್ ಅಂತ. ಹಾಗೆ ಇವರು ಮಿಲನ, 7 o'clock, ನೀನೇ ನೀನೇ, ಲವ್ ಗುರು ಈ ರೀತಿ ಸಾಕಷ್ಟು ಸಿನಿಮಾದಲ್ಲಿ ಅವರು ಅಭಿನಯಿಸಿದ್ದಾರೆ. ಇತ್ತೀಚೆಗೆ ಅವರ ಹೊಸ ಸಿನಿಮಾ ಯಾವುದು ಅಂದರೆ ಲವ್ ಮಾಕ್ಟೈಲ್ 3. ಈ ಫಿಲ್ಮಲ್ಲಿ ಕೂಡ ಅವರು ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ಇವರು ಬರೀ ಸಿನಿಮಾದಲ್ಲಿ ಅಷ್ಟೇ ಅಭಿನಯಿಸ್ತಾ ಇರಲಿಲ್ಲ, ಸಿನಿಮಾ ಜೊತೆಗೆ ಧಾರಾವಾಹಿಯಲ್ಲಿ ಕೂಡ ಇವರು ಆ್ಯಕ್ಟ್ ಮಾಡಿದ್ದಾರೆ. ಆ ಧಾರಾವಾಹಿಗಳು ಯಾವ್ಯಾವುದು ಅಂದರೆ ರಂಗೋಲಿ, ಕುಂಕುಮ ಭಾಗ್ಯ, ಮಾಂಗಲ್ಯ, ಮಳೆಬಿಲ್ಲು, ರಥಸಪ್ತಮಿ ಈ ಎಲ್ಲ ಧಾರಾವಾಹಿಯಲ್ಲಿ ಕೂಡ ಅವರು ಅಭಿನಯಿಸಿದ್ದಾರೆ. ಇದ್ರ ಜೊತೆಗೆ ಇವರು ಸಾಕಷ್ಟು ಡಬ್ಬಿಂಗ್ ಕೂಡ ಮಾಡಿದ್ದಾರೆ. ಸೃಷ್ಟಿ, ಒಲವೇ, ಪರಿಚಯ, ಆ ದಿನಗಳು, ಅಂತೂ ಇಂತೂ ಪ್ರೀತಿ ಬಂತು ಈ ಸಿನಿಮಾದಲ್ಲಿ ನಾಯಕ ನಟರಿಗೆ ಅವರು ಡಬ್ ಕೂಡ ಮಾಡಿದ್ದಾರೆ. ಹಾಗೆ ಇವರು ಧಾರಾವಾಹಿಯನ್ನು ನಿರ್ಮಾಪರಣೆ ಕೂಡ ಮಾಡಿದ್ದಾರೆ. ಆ ಧಾರಾವಾಹಿಗಳು ಯಾವ್ಯಾವುದು ಅಂದರೆ ವಿದ್ಯಾವಿನಾಯಕ, ಹಾಗೆ ಹಿಟ್ಲರ್ ಕಲ್ಯಾಣ ಈ ಎಲ್ಲ ಧಾರಾವಾಹಿಗಳಿಗೆ ಪ್ರೊಡ್ಯೂಸರ್ ಕೂಡ ಆಗಿದ್ದರು. ಇಂತಹ ಮಹಾನ್ ಕಲಾವಿದರು ಇವತ್ತು ನಮ್ಮನ್ನೆಲ್ಲ ಅಗಲಿರೋದು ಕನ್ನಡ ಚಿತ್ರರಂಗಕ್ಕೆ ಹಾಗೆ ಕಿರುತೆರೆಗೆ ಸಾಕಷ್ಟು ಒಂದು ಹೇಳಕ್ಕೆ ಆಗಲ್ಲ ಅಂತಹ ಒಂದು ನಷ್ಟ ಅಂತ ಹೇಳ್ಬೋದು. ಈ ವಿಡಿಯೋ ಮುಖಾಂತರ ನಾವು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಿಮ್ಮ ವಿಡಿಯೋಗೆ ಒಂದು ಲೈಕ್ ಮುಖಾಂತರ ತಿಳಿಸೋಣ. ಎಲ್ಲರಿಗೂ ಧನ್ಯವಾದಗಳು.